ಇದ್ದೀನಿ ಟೇಪ್ ಕೀಪ್ ಎಲ್ಲ ಸ್ವಲ್ಪ ಅಂಟಿಸ್ದೆ ಬಿಟ್ಟು 50% ಚಾನ್ಸು ಇವಾಗ ಇಲ್ಲೇ ಹಚ್ತಾ ಇದ್ದೀವಿ ಫಾಲ್ಟ್ ಎಲ್ಲ ಟೈಮು ಸಕ್ಸಸ್ ಸಿಗುತ್ತೆ ಅಂತ ಅನ್ಕೊಂಬಾರ್ದು. ಸೊ ಗೈಸ್, ನಾನು ಇವಾಗ ಬೆಳಗ್ಗೆ ಎದ್ದು ನಮ್ಮ ತಮ್ಮನ ಮನೆಗೆ ಬಂದೆ. ಯಾಕೆ ಅಂತಂದರೆ ಅವ್ರು ಹೊಸ ಟಿ ವಿ ತೊಗೊಂಡಿದ್ರಲ್ಲ, ಅದನ್ನು ಇನ್ಸ್ಟಾಲೇಷನ್ ಮಾಡಿಸ್ಬೇಕಾಯ್ತು. ಅದಕ್ಕೆ ಅವ್ರ ಮಮ್ಮಿ ನಂಗೆ ಕಾಲ್ ಮಾಡಿ ಇಲ್ಲಿ ಬರೋಕ್ಕೆ ಹೇಳಿದ್ರು. ಬಂದು ಎಲ್ಲ ಇನ್ಸ್ಟಾಲೇಷನ್ಸ್ ಮಾಡಾದಮೇಲೆ ಸೊ ಇವಾಗ ನಾನು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನಗೇನಾಯಿತು ಅಂತ ನನಗೆ ಗೊತ್ತಿಲ್ಲ. ಸಡನ್ನಾಗಿ ಗೈಸ್ ಮಲಗಿದ್ದೆ, ನಿದ್ದೆ ಚೆನ್ನಾಗಿ ಮಾಡ್ತಿದ್ದೆ. ಎದ್ದು ಇಲ್ಲಿಗೆ ಡೈರೆಕ್ಟ್ ಬಂದೆ. ಇವಾಗ ವಾಪಸ್ಸು ಮನೆಗೆ ಹೋಗೋಣ. ಮನೆಗೆ ಹೋಗಿ ಇಲ್ಲಿ ಅವ್ರ ಅಮ್ಮ ನನಗೆ ಟಿಫನಲ್ಲಿ ಇಕ್ಕಿದ್ದಾರೆ. ಸೊ ಅದನ್ನು ಎತ್ಕೊಂಡು ಮನೆಗೆ ಹೋಗೋಣ. ಮನೆಗೆ ಹೋಗಿ ಅಲ್ಲಿ ತಿನ್ನೋಣ. ಸೊ ಬನ್ನಿ ಇವಾಗ ಹೋಗೋಣ ಇಲ್ಲಿಂದ. ಇಟ್ಸ್ ವೈಸ್ ನೋಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ ರೋಡಲ್ಲಿ. ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿ ಟಿಫನ್ ತಿಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ. ನಾನು ಫ್ರೆಶ್ ಅಪ್ ಆಗಬೇಕು ಫಸ್ಟು. ಫ್ರೆಶ್ ಅಪ್ ಆಗೋಣ ಬನ್ನಿ. ಗೈಸ್, ಬೆಳಗ್ಗೆ ಫುಲ್ಲು ಕತ್ತೆಲ್ಲ ನೋಯ್ತೈತೆ, ಬೆನ್ನೆಲ್ಲ ನೋಯ್ತೈತೆ ನನಗೆ. ನೋಡಿ ನನ್ನ ತಮ್ಮ ನಂಗೆ ಟಿಫನ್ ಎತ್ಕೊಂಡ್ಬಂದಿದ್ದೆ. ನಮ್ಮ ಅಮ್ಮ ದೋಸೆ ಮಾಡಿದ್ದಾರೆ. ದೋಸೆ ತಿನ್ಕೊಂಡು ಫ್ರೆಶ್ ಅಪ್ ಆಗಬೇಕು ನಾನು. ಫುಲ್ಲು ಮೈಕೈ ಎಲ್ಲ ನೋಯ್ತೈತೆ, ಇಲ್ಲೆಲ್ಲ ಕತ್ತೆಲ್ಲ ನೋಯ್ತೈತೇನೆ. ಇವಾಗ ಇದನ್ನು ಮಾಡಿ ಇದನ್ನು ತಿಂದು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವತ್ತು ನನ್ನ ತಮ್ಮ ಪಟಾಕಿ ತಂದಿದ್ರಲ್ಲ, ಅದು ಇವತ್ತು ನೈಟ್ ಹೊಡಿಯೋಣ. ಸೊ ಇದನ್ನು ತಿನ್ನೋಣ ಫಸ್ಟ್. ಗೈಸ್, ಇವಾಗ ನಾನು ಇಷ್ಟೊತ್ತು ಬ್ಲಾಗೇ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನೆನ್ನೆ ಇನ್ನೊಂದು ಲ್ಯಾಂಡ್ರನ್ ತರಿಸಿದ್ನಲ್ಲ, ಸೊ ಅದಿದೆ ಇಲ್ಲೇ. ಅದನ್ನ ಇವತ್ತು ಹಚ್ಚೋಣ. ನಾನು ನಮ್ಮ ಅಮ್ಮ ಇಬ್ಬರೇ ಇರೋದೀನಿ, ಯಾರು ಇಲ್ವಲ್ಲ. ಸೊ ಮನೆ ಇಬ್ಬರು ಹಚ್ಚೋಣ ಬಿಡೋಣ ಇದನ್ನು, ಓಕೆನಾ? ಸೊ ಅದನ್ನು ಹೆಂಗೆ ಹಚ್ತೀವಿ ನೋಡಿ. ಇವಾಗ ನಾನು ಅಮ್ಮ ಇಬ್ಬರೇ ಇರೋದು. ಬನ್ನಿ ನೋಡಿ, ಓಪನ್ ಮಾಡ್ಕೊಳ್ಳೋಣ. ಅದ್ರದ್ದು ಕ್ಯಾಂಡಲ್ ಗೈಸ್ ಹೆಂಗೋ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಟೇಪ್ ಕೀಪ್ ಎಲ್ಲ ಸ್ವಲ್ಪ ಅಂಟಿಸ್ದೆ. ಸ್ವಲ್ಪ ಟೇಪ್ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ನೋಡೋಣ. ಹೋಪ್ಸ್ ಅಷ್ಟೇ. ಆರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ, ಡೌಟು. 50% ಚಾನ್ಸು. ಬನ್ನಿ ನೋಡೋಣ, ಚೆಕ್ ಮಾಡೋಣ ಇಲ್ಲೇ ಬಿಟ್ಟು. ಇವಾಗ ಇಲ್ಲೇ ಹಚ್ತಾ ಇದ್ದೀವಿ. ಅಂಟಿಸ್ಬಿಟ್ಟು ಅಲ್ಲಿಗೆ ಎತ್ಕೊಂಡು ಹೋಗೋಣ. ಎತ್ತೀನಿ ಒಂದು ಸ್ವಲ್ಪ ಮೇಲೆಮ್ಮ, ಹಂಗೆ ಹಿಡ್ಕೊಳ್ಳಿ. ಹಚ್ತಾ ಇದ್ದೀವಿ. ಭಾರ ಇದೆಯಾ? ಅಲ್ಲಾಡಿಸ್ಬಿಡಿ ಅಂಟ್ಕೊತೀರಿ ಒಂದು ಸ್ವಲ್ಪ ಗಾಳಿಗೆ. ಅದು ಅಂಟ್ಕೊಂತು ಕಳಿಸಿ. ಒಂದು ಸ್ವಲ್ಪ ಅಂಟ್ಕೊಬೇಕು ನೀಟಾಗಿ. ಅಂಟ್ಕೊಂತೀರಲ್ಲ? ಕಳಿಸಿ ಅಂಟ್ಕೊತೀರಿ. ಇವಾಗ ಆದಷ್ಟು ಅದೇ ಇದಾಗ್ತದೆ. ಹಂಗೆ ಹಿಡ್ಕೊಡ್ರಿ. ಬನ್ರಿ ಈ ಕೆಳಗಡೆ ಹಿಡ್ಕೊಂಬನ್ರಿ. ಕೆಳಗಡೆಯಿಂದ ಬನ್ನಿ. ಇಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಇದೆ. ಇರಿ ಹಂಗೆ ಹಿಡ್ಕೊಳ್ರಿ. ಹಂಗೆ ನಾವು ಅಮ್ಮ ನೋಡ್ರಿ. ಹಿಡ್ಕೊಳ್ರಿ ಮಾ. ಅಲ್ಲಿ ನೋಡ್ರಿ ಗೈಸ್, ನಮ್ಮಮ್ಮ ಬಿಟ್ಬಿಟ್ರು. ಒಳ್ಳೆ ಸವಾಸ ಆಯ್ತು ಇವಾಗ. ಇಲ್ಲ ಇದು ಇನ್ನೂ ಅದು ಅಂಟ್ಕೊಂಡು ಒಳಗಡೆ ಆಕ್ಸಿಜನ್ ಥರ ತುಂಬ್ಕೊಬೇಕದು, ಇಲ್ಲಾಂದರೆ ಹೋಗಲ್ಲ ಮೇಲೆ ಅದು. ನೆನ್ನೆನೂ ಹಂಗೆ ಫಾಲ್ಟ್ ಆಗಿದ್ದು ನಮ್ಮದು. ಆಕ್ಸಿಜನ್ ತುಂಬ್ಕೊಂಡಿರೋ ಬಿಟ್ಬಿಟ್ರಿ. ಅದೇ ತುಂಬ್ಕೊಬೇಕಿರ್ರಿ. ಅದು ತುಂಬ್ಕೊಂಡಾದ್ಮೇಲೆ ನೀವು ಹೋಗ್ಬಿಟ್ಟು ಅದನ್ನು ಬಿಡ್ರಿ ಪಟ್ಟಂತ ಅದಷ್ಟೇ ಹೋಗುತ್ತೆ. ನೋಡಿ ಗೈಸ್, ಈ ಥರ ಒಳಗಡೆ ತುಂಬ್ಕೊಂಡಿದೆ ನೋಡಿ. ಅಲ್ಲಿ ಬ್ಲ್ಯಾಕ್ ಕಲರು ಆ ಥರ ತುಂಬ್ಕೊಬೇಕು, ಅವಾಗೇ ಅದು ಹೋಗೋದು. ಹೋಗ್ತೀಯಾ? ಬಿಡಿ, ಕೈ ಬಿಡಿ. ಇನ್ನೂ ಆಗಿಲ್ಲ. ಹೋಗ್ತಿದೆ ಗೈಸ್ ಹೋಯ್ತು. ಗೈಸ್ ಅದೇ ಹೋಗ್ತೀವಿ. ಎಲ್ಲೋ ಹೊಂಟೋಯ್ತು. ಓ ಶಿಟ್ ಗೈಸ್, ನೀರಾಗೋಯ್ತು. ಗೈಸ್ ಅದೇ ಬಂದು ಬಿತ್ತು. ಗೈಸ್ ನೋಡೋಣ. ಹಂಗೆ ಹಿಡ್ಕೊಳ್ರಿ. ಗೈಸ್ ಯಾರ್ದು ಮನೆಗೆ ಹೊಂಟೋದ್ರೆ ಕಷ್ಟ ಗೈಸ್. ಅಪ್ಪ ಗಾಳಿ ಕೆಳಗಡೆ ಹೋಗಿ ಬಿದ್ದೋಯ್ತು ಅಲ್ಲಿ. ಇಲ್ಲ ಅದೇನಾಗಲ್ಲ. ಹಂಗೆಲ್ಲ ಆದರೆ ನೀರು ಹಾಕಿ ಆರಿಸ್ಬಿಡ್ತಿದ್ದೀರಿ ಗೈಸ್. ಅಲ್ಲೇ ಇದೆ, ಬರ್ತಾಯಿದೆ ಮೇಲೆ. ಅಲ್ಲಿ ಮನೆ ಐತೆ ಗೈಸ್, ಅದೇ ಭಯ ಆಗ್ತಿರೋದು. ಬರ್ತಾ ಇದೆ ಮೇಲೆ, ಬರ್ತಾ ಇದಲ್ಲ ಗೈಸ್. ಬಂತು ಅದೇ ಮೇಲೆ ಬಂತು ಗೈಸ್. ಬಂತು ಮೇಲೆ. ಓ ಶೇಟ್ ಗೈಸ್, ಮತ್ತೆ ಕೆಳಗಡೆ ಹೋಯ್ತು ಗೈಸ್. ಗಾಳಿ ಹೆವಿ ಇದೆ, ಜಾಸ್ತಿ ಇದೆಯಲ್ಲ, ಅದಕ್ಕೆ ಹೋಗ್ತಾಯಿಲ್ಲ ಅದು ಮೇಲ್ಗಡೆ.
ಅಲ್ಲಲ್ಲೇನೆ ಹೋಗ್ತಾ ಇದ್ದದು. ಅಲ್ಲೋಯ್ತು. ಫಾಲ್ಟ್. ಅಲ್ಲಿಗೆ ಬಿದ್ದೋಯ್ತು. ಚೆನ್ನಾಗಿ ಆಗಲಿಲ್ಲ ಗೈಸ್. ಸೊ ಅದು ಸ್ವಲ್ಪ ನೀರೆಲ್ಲ ಆಗೋಯ್ತಲ್ಲ, ಅದಕ್ಕೋಸ್ಕರ ಬಿಡಿ, ಬೇಜಾರು ಮಾಡ್ಕೊಂಬೇಡಿ. ನೆನ್ನೆ ಹೋಗಿತ್ತಲ್ಲ ಅದು ಏನು ಗೊತ್ತಾ ಗೈಸ್, ಅದು ನೀರಾಗಿತ್ತು ಬೇರೆ. ಆ್ಯಂಡ್ ಸ್ವಲ್ಪ ಅರ್ಧೋಗಿತ್ತಲ್ಲ, ನಾವು ಟೇಪೆಲ್ಲ ಹಾಕಣಿಸಿದ್ರಿ ನೋಡ್ರಿ, ಅಲ್ಲಿದೆ ನೋಡಿ ಇಲ್ಲಿ. ಅದಕ್ಕೋಸ್ಕರ ಏನು ಬೇಜಾರು ಮಾಡ್ಕೊಂಬೇಡಿ. ನೆನ್ನೆ ಚೆನ್ನಾಗಿ ಅಣಿಸಿದ್ವಿ, ನೆನ್ನೆ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಗೈಸ್. ಪರವಾಗಿಲ್ಲ, ಇಟ್ಸ್ ಓಕೆ, ನೋ ವರಿ. ಎಲ್ಲ ಟೈಮು ಸಕ್ಸಸ್ ಸಿಗುತ್ತೆ ಅಂತ ಅನ್ಕೊಬಾರ್ದು ಅಷ್ಟೇ. ಇವಾಗ ಊಟ ಮಾಡಬೇಕು. ಇನ್ನೂ ಊಟ ಮಾಡಿಲ್ಲ ಗೈಸ್, ಊಟ ಮಾಡೋದು ಇವಾಗ. ಫಸ್ಟು ಊಟ ಮಾಡಿ. ಎಷ್ಟು ಟೈಮು? ಹೌದಾ ಗೈಸ್, ಇನ್ನೂ ಟೈಮೇ ಆಗಿಲ್ಲ ನಂಗೆ, ಆಗಲೇ ಹೊಟ್ಟೆ ಹಸಿವು ಆಗ್ತಿದೆ. ಸೊ ಆಮೇಲೆ ಊಟ ಮಾಡೋಣ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ಎದ್ದು, ಸೊ ನಾನು ಕಾಲೇಜಿಗೆ ಇವತ್ತು ಹೋಗಿಲ್ಲ, ಯಾಕೆಂದರೆ ತುಂಬ ಸ್ವಲ್ಪ ನೈಟ್ ಜಾಸ್ತಿ ಎಡಿಟಿಂಗ್ ಇತ್ತು. ಸೊ ನೈಟ್ ಮಲ್ಕೊಳ್ಳೋದು ಲೇಟ್ ಆಯಿತು. ಸೊ ಬೆಳಗ್ಗೆ ಲೇಟಾಗಿ ಎದ್ದೋಗ್ಬಿಟ್ಟೆ. ಸೊ ಅದಕ್ಕೋಸ್ಕರ ಇವತ್ತು ಹೋಗಲಿಲ್ಲ. ಸೊ ಇವಾಗ ನಾನು ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಔಟ್ಫಿಟ್ ಚೇಂಜ್ ಮಾಡಬೇಕು. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಅಷ್ಟೇ. ಔಟ್ಫಿಟ್ ಚೇಂಜ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಗೈಸ್ ಏನು ತಿಂದಿರಲಿಲ್ಲ. ಟೈಮ್ ಬೇರೆ 11 o'clock ಆಗ್ತೈತೆ. ನಂಗೆ ಹೊಟ್ಟೆ ಬೇರೆ ಹಸಿವು ಆಗ್ತಿತ್ತು. ಸೊ ಅದಕ್ಕೋಸ್ಕರ ಎದ್ದು ನೋಡಿ, ಒಬ್ಬಟ್ಟಿದೆ, ಹೋಳಿಗೆ ಇದೆ, ನೆನ್ನೆದು ಮೊನ್ನೆ ಗೊತ್ತಿರ್ತಿಲ್ಲ, ಅದಿದೆ, ಅದನ್ನ ಬಿಸಿ ಮಾಡ್ಕೊತೀನಿ. ಆ್ಯಂಡ್ ಎಣ್ಣೆ ಆಯಿಲ್ ಹಾಕಿದ್ದೀನಿ ಬಾಂಡಿಲಿ, ಯಾಕೆಂದರೆ ಹಪ್ಪಳ ಹಾಕ್ಕೊಂಡು ತಿನ್ನೋಣ ಅಂತ. ಸೊ ಅನ್ನ ಮತ್ತು ರಸಮ್ ಇದೆ, ಅದರಲ್ಲೇ ನೆಂಚ್ಕೊಂಡು ತಿನ್ನೋಣ. ಇದು ಹಪ್ಪಳ ಅಂತ, ಇದನ್ನು ತಿನ್ನೋಕ್ಕೆ ಏನಿಲ್ವಲ್ಲ ನೆಂಚ್ಕೊಳ್ಳೋಕೆ ಅಂದ್ಬಿಟ್ಟು ಅಷ್ಟೇ ಅದು ಹಾಕೊತದ್ದು. ಇದನ್ನು ತಿನ್ನೋಣ. ಫಸ್ಟ್ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಯೂಟ್ಯೂಬ್ ನೋಡಿಕೊಂಡು ಊಟ ತಿನ್ನೋಣ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಎಷ್ಟೊಂದು ದಿವಸ ಆಯ್ತಲ್ಲ ಇವತ್ತು ರೀಲ್ ಮಾಡಿ. ಸೊ ನಮ್ಮ ಅಮ್ಮನೂ ಅಲ್ಲೇ ಇದ್ದಾರೆ ನೋಡಿ, ನಮ್ಮಮ್ಮ ಅವರು ಸೀರೆ ನೋಡ್ಕೊಂಡು ಕೂತಿದ್ದಾರೆ. ಸೊ ಎಷ್ಟೊಂದು ದಿನ ಆಗಿತ್ತು ರೀಲ್ ಅಪ್ಲೋಡ್ ಮಾಡಿ. ಸೊ ಇವತ್ತು ರೀಲ್ ಅಪ್ಲೋಡ್ ಮಾಡೋಣ ಅಂತ ಕಾಂಟೆಂಟ್ ಬರೆದಿದ್ದೀನಿ. ಕಾಂಟೆಂಟ್ನ ರೀಲ್ ಮಾಡೋಣ, ರೀಲ್ ಮಾಡಿ ಅಪ್ಲೋಡ್ ಮಾಡಿ. ಆ್ಯಂಡ್ ಒಂದು ಫುಲ್ಲು ನಿದ್ದೆ ಗೈಸ್ ಫೀಲು. ಒಂದು ರೌಂಡ್ ನಿದ್ದೆ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟು ರೀಲ್ ಮಾಡಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ನೋಡಿ ಇಲ್ಲಿ ಲಿಟ್ರಲಿ ಅಪ್ಪ ವೆದರ್ ತೋರಿಸ್ತೀನಿ ನೋಡಿ ಇಲ್ಲಿ. ಲೈಕ್ ಏನೋ ಒಂಥರ ಬ್ಲ್ಯಾಕ್ ಶ್ಯಾಡೋ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಇದೆಲ್ಲ ಇವಾಗ ಸ್ಪ್ರೆಡ್ ಆಗ್ತಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಫುಲ್ಲು ಖಾಲಿ ಅಂದಿ ನೋಡ್ರಿ. ಇಲ್ಲಿಂದ ಇಲ್ಲಿ ಫುಲ್ಲು ಒಂಥರ ಸಕ್ಕದಾಗೈತೆ ಇಲ್ಲಿಂದ ಎಲ್ಲ. ಸರಿ ಗೈಸ್, ರೀಲ್ ಮಾಡ್ತಾಯಿದ್ರಿ ನೋಡಿ, ನಮ್ಮಮ್ಮ ರೀಲ್ ಮಾಡ್ತಾ ತಿನ್ಕೊಂಡು ಕೂತಿರೋದು. ಬಿಹೈಂಡ್ ದ ಸೀನ್ಸ್ ಇದೇ ಆಗೋದಿಲ್ಲಿ. ನಾವು ರೀಲ್ ಮಾಡ್ತಿದ್ರೆ ಅವ್ರು ತಿನ್ಕೊಂಡು ಕೂತ್ಕೊಂಡಿರ್ತಾರೆ. ಒಂದು ಡೈಲಾಗ್ ಹೇಳ್ಸೋಕ್ಕೆ ಒಂದು 2-3 ಟೇಕು ನಾವು ಅಮ್ಮನ ಹತ್ರ ತಗ್ಗಿಸ್ಬೇಕಾಗಿರೋದು ನಾವು. 2-3 ಟೇಕ್ ತೊಗೊಂಡ್ರೆ ಇವಾಗ ಮಾಡೋಕ್ಕೆ. ಸೊ 2-3 ಟೇಕ್ ತೊಗೊಂಡು ಫೈನಲಿ ಮಾಡಿದ್ದೀವಿ. ಇನ್ನು ನಂದೊಬ್ಬ ಬಂದಿದೆ ಗೈಸ್, ಅವ್ರದ್ದು ಮುಗೀತು, ಅವ್ರದ್ದು ಶೂಟು. ಸೊ ಇವಾಗ ನಂದಿದೆ, ನನ್ನ ಪಾರ್ಟು, ಅದನ್ನು ಶೂಟ್ ಮಾಡಿ ಗಾಯ್ಸ್. ಸೊ ರೀಲೆಲ್ಲ ಮಾಡಿ, ರೀಲ್ ಅಪ್ಲೋಡು ಮಾಡಾಯಿತು. ಸೊ ಅದನ್ನು ನೀವು ನೋಡಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ಬಯೋ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ರವಿ15 ಅಂತ. ಸೊ ಅದನ್ನು ಸರ್ಚ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಬರುತ್ತೆ, ಅದರಲ್ಲಿ ರೀಲ್ ಪೋಸ್ಟ್ ಮಾಡ್ತಾಯಿರ್ತೀನಿ. ಸೊ ಅದನ್ನು ಚೆಕ್ಔಟ್ ಮಾಡಿ. ಆ್ಯಂಡ್ ಇವಾಗ ಕಾಫಿ ಟೈಮ್ ಅಲ್ವಾ. ಸೊ 5 o'clock ಆಗಿದೆ, 5:30 ಅನ್ಕೊಂಡಿದ್ದೆ, 5:30 ಟೈಮು. ಸೊ ಇವಾಗ ಯೂಶ್ವಲಿ ನಾವು ಕಾಫಿ ಕುಡಿಯೋ ಟೈಮ್ ಇದು. ಸೊ ಇವಾಗ ಕಾಫಿ ಮಾಡಿಕೊಂಡು ಕಾಫಿ ಕುಡಿದು ಗೈಸ್, ನಾನಿವಾಗ ನೋಡಿ ಗೈಸ್ ರೀಲ್ನ ಪೋಸ್ಟ್ ಮಾಡಾದ್ಮೇಲೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಗೈಸ್. ಬರೀ ಎಷ್ಟು ಅವರಮ್ಮ ನಾವು ಪೋಸ್ಟ್ ಮಾಡಿದ್ದೆ, ಒಂದು 4 hours ಆಯಿತಾ, 4 hour ಆಯಿತಾ. ಗೈಸ್ 4 hour ಅಷ್ಟೇ ಗೈಸ್ ಆಗಿರೋದು ರೀಲ್ ಪೋಸ್ಟ್ ಮಾಡಿ. ಕ್ರೇಜಿ ಡ್ಯಾಮ್, ಎಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತೈತೆ ಅಂದರೆ ರೀಲ್ಸ್ಗೆ, ಐ ಕಾಂಟ್ ಬಿಲೀವ್ ಗೈಸ್. ಎಷ್ಟೊಂದು ದಿವಸ ಆದಮೇಲೆ ಪೋಸ್ಟ್ ಮಾಡಿದೆ, ಬಟ್ ಆದರೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಒಳ್ಳೆ ಕಾಂಟೆಂಟ್ ಪೋಸ್ಟ್ ಮಾಡಿದ್ದೀನಿ. ಸೊ ನೀವು ಯಾರ್ಯಾರು ನೋಡಿ ಅಂದರೆ ಚೆಕ್ ಮಾಡಿ, ರವಿ15 ಇಲ್ಲ ಹಾಕಿರ್ತೀನಿ ನೋಡಿ, ರವಿ15 ಅಂತ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ, ಹಾಗೆ ಫಾಲೋ ಮಾಡಿ, ಅದನ್ನು ಮರಿಬೇಡಿ. ಸೊ ಇವಾಗ ನಮ್ಮ ಮಮ್ಮಿ ನನಗೆ ಊಟ ತಿನ್ನಿಸ್ತಿದ್ದಾರೆ. ಊಟ ತಿಂದು ವ್ಲಾಗ್ನ ಎಂಡ್ ಈಗಲೇ ಮಾಡಲ್ಲ, ಬಟ್ ಯಾಕೆ ಅಂತ ಅಂದರೆ ಇನ್ನೂ ಸ್ವಲ್ಪ ಲೇಟಾಗಿ ಎಂಡ್ ಮಾಡ್ತೀನಿ ವ್ಲಾಗ್ನ. ಬಿಕಾಸ್ ಇನ್ನೂ ಟೈಮ್ ಆಗಿಲ್ಲ, ಇನ್ನೂ ಜಸ್ಟ್ 8:30 ನಮ್ಮ ಟೈಮು. ಅಷ್ಟೇ 7:30 8:30ನಾ. ನಮ್ಮ ಫೋನಲ್ಲಿ ಮಾತಾಡ್ಕೊಂಡು ನಂಗೆ ಕರೆಕ್ಟಾಗಿ ತಿನ್ಸಲ್ಲ ಗೈಸ್. ಬ್ಯಾಡ್ ಕಮೆಂಟ್ ಹಾಕ್ರಿ. ನಮ್ಮಮ್ಮ ನೋಡ್ರಿ ಮಾತ್ರೆ ನುಂಗಕ್ಕೆ ಹೋಗಿ ಎಲ್ಲ ಉಗಿದ್ಬಿಟ್ರೆ, ಯಾಕೆ ಮುಗಿದ್ರಿ? ಅದೆಲ್ಲ ಹಾಕಿದ್ರಿ
ಯಾಕಮ್ಮ ನತ್ಕೊತಾಯ್ತು. ನೋಡಿ ಗೈಸ್ ಹಿಂಗೇನೋ ಅಮ್ಮ ಮಾತ್ರ ಪಾಪ ನುಂಗಕ್ಕಾಗಲಿಲ್ಲ, ಇನ್ನೂ ಚಿಕ್ಕ ಹುಡುಗಿ ಅವರು. ಸೊ ಗೈಸ್ ಈ ವ್ಲಾಗ್ ಇಲ್ಲಿವರೆಗೂ ನೋಡ್ತೀರಂದ್ರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.